ಹಲೋ ನಮಸ್ಕಾರ ಎಲ್ರಿಗೂ ಸೌಜನ್ಯ ಸ್ಟೋರ್ಸ್ಗೆ ಸ್ವಾಗತ. ನಾನು ಸೌಜನ್ಯ ಕೀರ್ತಿ. ನಮ್ಮ ಜೊತೆಲಿದ್ದಾರೆ ನಮ್ಮ ಯಜಮಾನರು ಕೀರ್ತಿ ಆಂಟಿ ಕ್ಲಿನಿಕ್ ಓನರ್ ಕೀರ್ತಿ ನಾರಾಯಣ್. ನಿಮ್ಗೂ ಸ್ವಾಗತ ಸರ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದ್ರೆ ನಾಗರಬಾವಿ ಬೈ ಟು ಕೆಫೆ ಇದೆಯಲ್ಲ, ಅದರ ಎದುರುಗಡೆ ಇರುವಂತಹ ಕ್ಲಾಸಿಕ್ ಸ್ಟುಡಿಯೋನಲ್ಲಿ ನಮ್ಮ ಸ್ಟುಡಿಯೋನ ಶಿಫ್ಟ್ ಮಾಡಿದೀವಿ. ಇವರ ಕೀರ್ತಿ ಆಂಟಿ ಕ್ಲಿನಿಕ್ ನ ರೆಗ್ಯುಲರ್ ಅಡ್ಡ ಇದು. ಇವತ್ತು ಸೌಜನ್ಯ ಸ್ಟೋರ್ಸ್ ನಾವು ಇಲ್ಲೇ ಮಾಡ್ತಾ ಇದೀವಿ. ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಯಾರಿದ್ದಾರೆ ಅಂತಂದ್ರೆ, ಇವರು AI ಜನರೇಷನ್ ಅಲ್ಲಿರೋ ನಾವು ಸೆಕೆಂಡ್ಸ್ ನಲ್ಲಿ ವಿಡಿಯೋ ಎಡಿಟ್ ಮಾಡೋದನ್ನ ನೋಡಿದೀವಿ, ಫೋಟೋ ಎಡಿಟ್ ಮಾಡೋದನ್ನ ನೋಡಿದೀವಿ. ಬ್ಯಾಂಗ್ಳೂರ್ನಲ್ಲಿ ಫೋಟೋ ತಗೊಂಡು ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಿ ಬ್ಯಾಂಕಾಕ್ ನಲ್ಲಿ ಇರೋ ತರ ಫೀಲ್ ಕೊಡುವಂತ ಜನ ಇರೋವಾಗ ಲೈವ್ ನಲ್ಲಿ ಮ್ಯಾಜಿಕ್ ಮಾಡಿ ಜನ ಎಲ್ಲರೂ ವಾವ್ ಅಂತ ಕಣ್ ಅರಳಿಸೋ ಹಾಗೆ ಮಾಡುವಂತಹ ಎಕ್ಸ್ಪರ್ಟ್ ಮೆಜಿಷಿಯನ್ ವಿವೇಕ್ ರಂಜಿತ್ ಅವ್ರ ಜೊತೆಲಿ ನಾವಿದೀವಿ. ಅವರನ್ನ ಸೌಜನ್ಯ ಸ್ಟೋರ್ಸ್ಗೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ನೀನ್ ನನ್ನ ಜೊತೆ ತಾನೇ ಇರೋದು? ನಾವಿಬ್ರು ಸರ್ ಜೊತೆಲಿದ್ದೀವಿ. ಓಕೆನಾ? ಆಯ್ತು ಸರ್, ನಂಗೆ ಹೇಳ್ಕೊಡಿ ಸರ್. ಇವಾಗ ಅಲ್ಲ ಸರ್, ನೀವು ಯಾಕೆ ಅಷ್ಟು ಹಿಂಗ್ ಕೂತಿದ್ದೀರಾ ಸರ್? ಸ್ಟ್ರೈಟ್ ಆಗಿ ಆರಾಮಾಗಿ ಕೂತ್ಕೊಳ್ಳಿ, ಕಂಫರ್ಟಬಲ್ ಆಗಿದ್ದೀನಿ. ಇದನ್ನೇ ಕಂಫರ್ಟಬಲ್ ಅಂತ ಕೂತ್ಕೋಬೇಕಾ? ಇಲ್ಲ ಬೇಡ ಬಿಡಿ, ಇದೇ ಕಂಫರ್ಟಬಲ್ ಆಗಿದೆ. ಸೂಪರ್. ಏನು ವಿವೇಕ್ ರಂಜಿತ್ ಅಂತ ಎರಡೆರಡು ಹೆಸರು ನಿಮಗೆ? ವಿವೇಕ್ ನಮ್ಮ ತಂದೆ ಇಟ್ಟರು, ರಂಜಿತ್ ನಮ್ಮ ತಾಯಿ ಇಟ್ಟರು, ಎರಡನ್ನ ನಾನು ಇಟ್ಕೊಂಡೆ. ನಿಮ್ಮ ಹೆಂಡತಿ ಯಾವುದು ಇಟ್ಟಿಲ್ವಾ? ಇನ್ನೂ ಇಟ್ಟಿಲ್ಲ. ಹೇಳ್ಬೋದು ನಾವು. ಸೊ ಸರ್ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಕ್ರಿಸ್ಪಾಗಿ ಹೇಳಬೇಕು ಅಂತಂದ್ರೆ, ಆಲ್ರೆಡಿ 30+ ಕಂಟ್ರೀಸ್, ಪ್ರಪಂಚದಾದ್ಯಂತ 30ಕ್ಕೂ ಹೆಚ್ಚು ದೇಶಗಳಲ್ಲಿ ಆಲ್ರೆಡಿ 5000+ ಮ್ಯಾಜಿಕ್ ಶೋಸ್ ಮಾಡಿದ್ದಾರೆ. ನೀವು ಮಾಡಿರೋ ಮ್ಯಾಜಿಕ್ ಶೋ ವಿಡಿಯೋಸ್ ನೋಡ್ತಾ ನನಗೇನೆ ಅವ್ನು ಏನು ಎಡಿಟಾ ಏನು ಅಂತ ಸರಿ ಡೈರೆಕ್ಟ್ ಆಗಿ ನೋಡೇ ಬಿಡಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡ್ಬಿಟ್ಟಿದೀವಿ. ಸೊ ನಮಗೆ ಮ್ಯಾಜಿಕ್ ತೋರಿಸೋದಕ್ಕೆ ಶುರು ಮಾಡ್ತೀರಾ ಸರ್? ಸ್ಟಾರ್ಟ್ ಮಾಡೋಣ. ಓಕೆ ಫೈನ್. ಸರ್ ನೀವು ಯಾವ್ದಾದ್ರು ಪರ್ಟಿಕ್ಯುಲರ್ ಮ್ಯಾಜಿಕ್ ಹೇಳ್ಬೇಕಂತಿದ್ರೆ ಸರ್? ಇಲ್ಲ, ಫಸ್ಟ್ ಔಟ್ ಮಾಡಲಿ, ಆಮೇಲೆ ನಾವು ಕೇಳೋಣ. ಸೊ ನನಗೆ ತುಂಬ ಇಷ್ಟ ಆಗಿರೋ ಒಂದು ಮ್ಯಾಜಿಕ್ ಬಂದ್ಬಿಟ್ಟು ಕಾಯಿನ್ ಮ್ಯಾಜಿಕ್. ಕಾಯಿನ್ ಮ್ಯಾಜಿಕ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹತ್ರ 4 ಕಾಯಿನ್ಸ್ ಇದೆ. ಈ ಕಾಯಿನ್ಸ್ ನೋಡ್ಕೊಳ್ಳಿ, ಇದು ಬಂದ್ಬಿಟ್ಟು ಯಾವಾಗಲೂ ಮಾಯ ಆಗುತ್ತೆ, ಇಟ್ ಬಿಕಮ್ಸ್ ಇನ್ವಿಸಿಬಲ್. ಓಕೆ, ಹೆಂಗೆ ಅನ್ನೋದೇ ನೋಡಿ. ಇವಾಗ ಹಿಂಗೆ ಕಾಯಿನ್ ಹಿಂಗೆ ತೊಗೊಂಡು ಹಿಂಗೆ ಅಂದರೆ ಮಾಯ ಆಗಿರುತ್ತೆ. ಇದೂ ಸಹ ಅಷ್ಟೇ, ಅಂದರೆ ಮಾಯ ಆಗಿರುತ್ತೆ. ಆದರೆ ಹಿಂಗೆ ತೊಗೊಂಡ್ರೆ ಇಲ್ಲಿಂದ ಬರುತ್ತೆ. ಇದನ್ನ ಇಲ್ಲಿಂದ ತೊಗೊಂಡು ಬಂದು ಹಿಂಗೆ ಹಾಕಿದ್ರೆ ಇಲ್ಲಿಗೆ ಬಂದು ಬಿದ್ದಿರುತ್ತೆ. ಬಟ್ ನೀವು ನೋಡಿದ್ರ ಎಡಿಟಲ್ಲಿ ನೋಡ್ಬೇಕು, ನಾನು ನೋಡಲೇಬೇಕು. ತಿರ್ಗಾ ಟ್ರೈ ಮಾಡೋಣ. ನೀವು ಇವತ್ತು ಮ್ಯಾಜಿಕ್ ಮಾಡಿದ್ರಾ ನಿಮ್ಮ ಲೈಫಲ್ಲಿ? ಹಾಂ. ಏನು ಮ್ಯಾಜಿಕ್ ಮಾಡಿದ್ದೀರಾ? ವಿಭಿನ್ನ ಅಂತ ಮ್ಯಾಜಿಕ್ ಹೆಸರು, ನನ್ನ ಮಗ. ಓಕೆ, ರಿಯಲ್ ಮ್ಯಾಜಿಕ್ ಮಾಡಿದ್ದೀರಾ? ಓಕೆನಾ? ನಾನೊಂದು ಚಿಕ್ಕ ಮ್ಯಾಜಿಕ್ನಿಂದ ಪರ್ಫಾರ್ಮ್ ಮಾಡಿಸ್ತೀನಿ. ಸೊ ನಾನೇನು ಮಾಡ್ತೀನಿ ಅಂದರೆ, ಈ ಕಾಯಿನ್ಸ್ ನಮ್ಮ ಹತ್ರ ನೀಟಾಗಿ ನೋಡ್ಕೊಳ್ಳಿ, ಸ್ವಲ್ಪ ಹಂಗೆ ಹತ್ರ ಬನ್ನಿ. ಆದರೆ ಬಿಕಾಸ್ ನೀವು ಪರ್ಫಾರ್ಮ್ ಮಾಡ್ತೀರಾ ಇವಾಗ. ಇಲ್ಲಿ ಎಷ್ಟು ಕಾಯಿನ್ಸ್ ಇದೆ? 4. ಈ 4 ಕಾಯಿನ ಇಲ್ಲಿ ಬಿಸಾಕ್ತೀನಿ. ಹಾಕಿರೋ ಒಂದು ಕಾಯಿನ್ ಇಲ್ಲಿಗೆ ಆರುತ್ತೆ. ದ ಕೌಂಟ್ ಆಫ್ 3, 1, 2, 3 ಅಂದರೆ ಸಾಕು. ಇದು 3 ಕಾಯಿನ್ ಇರುತ್ತೆ. ಇಲ್ಲಿ ಒಂದು ಕಾಯಿನ್ ಹೋಗಿರುತ್ತೆ. ಕ್ಯಾಮರಾ ಟ್ರಿಕ್ ಅಂತಾರೆ. ಸೊ ನೀವು ನೋಡ್ತಾ ಇದ್ದೀರಾ, ಯು ಆರ್ ದಿ ಐಸ್ ಫಾರ್ ದಿಸ್. ಇವಾಗ ನೀವು ಮ್ಯಾಜಿಕ್ ಮಾಡಿ, ನಾನು ಹೇಳ್ದಂಗೆ. ಓಕೆನಾ? ಇಲ್ಲಿ 3 ಕಾಯಿನ್ ಇದೆ ಅಲ್ವಾ? ಇಲ್ಲ, ಸ್ವಲ್ಪ ಮುಂದೆ ಬನ್ನಿ. ನೀವು ಸ್ವಲ್ಪ ಹಂಗೆ ಮುಂದೆ ಬಂದ್ಬಿಡಿ. 2 ಕೈ ಹಿಂಗೆ ಇಟ್ಕೊಳ್ಳಿ, ಹತ್ತಿರ ಇಟ್ಕೊಳ್ಳಿ. ನೀವು ಇವಾಗ ಯಾರ ಕೈಗೆ ಬರುತ್ತೆ ಅಂತ ನೋಡೋದು ಈಗ ನಾವು. ಹೌದು. ಇಲ್ಲಿ 3 ಕಾಯಿನ್ ಇಟ್ಟಿರ್ತೀನಿ. ಈ ಕೈಯಲ್ಲಿ ಈ ಕಾಯಿನ್ ಕ್ಲೋಸ್ ಮಾಡ್ಕೊಳ್ಳಿ. ಜಾಸ್ತಿ ರೂಮ್ ಕೊಡಿ ಕಾಯಿನ್ಗೆ, ಇನ್ನೂ ಜಾಸ್ತಿ ಶೇಕ್ ಮಾಡಿ. ಹಂಗೆ ಮನೇಲಿ ನನಗೆ ರೂಮ್ ಕೊಡಲ್ಲ ಸರ್. ಶೇಕ್ ಮಾಡಿ. ಇವಾಗ ನಿಮ್ಮ ಕೈ ನಾನು ಎಷ್ಟು ಕಾಯಿನ್ ಕೊಡ್ತಿದ್ದೆ? 3 ಕಾಯಿನ್. ನನ್ನ ಕೈಲಿ ಎಷ್ಟಿದೆ? 1. ಇವಾಗ 1 ಕಾಯಿನ್ ನಿಮ್ಮ ಕೈಯಿಂದ ಹಂಗೆ ಹಾರ್ಕೊಂಡು ಬಂದು ಕೈಗೆ ಬಂದಂಗೆ ಅಂದ್ಕೊಂಡ್ರೆ ನನ್ನ ಕೈಗೆ 2 ಕಾಯಿನ್ ಬಂದಿದೆ. ನಾನು ನೋಡ್ಲೇ ಈಗ? ನಿಮ್ಮ ಕೈ ಓಪನ್ ಮಾಡಿ ನೋಡಿ. ಓ ಮೈ ಗಾಡ್! ಅಯ್ಯಯ್ಯೋ, ಇಲ್ಲಿ 3 ಕಾಯಿನ್ ಇಟ್ಟಿರ್ತೀನಿ. ಈ ಕೈಯಲ್ಲಿ ಈ ಕಾಯಿನ್ ಕ್ಲೋಸ್ ಮಾಡ್ಕೊಳ್ಳಿ. ಕ್ಯಾಮ್ರಾ ಮುಂದೆ ಲೈವ್ ಆಗಿ. ಓ ಸೂಪರ್ ಸರ್. ಸೊ ಈ ಕಾಯಿನ್ಸ್ ನಾನು ತಗೋತೀನಿ. ಈ ಕಾಯಿನ್ಸ್ ನಿಮ್ಮ ಹತ್ರ ಇದೆ. ಹಿಂಗೆ ಹಿಡಿದ್ರೆ ಸಾಕು, ಅಲ್ಲಿ 3 ಕಾಯಿನ್ ಬಂದಿರುತ್ತೆ. ಇದನ್ನ ಗಟ್ಟಿಗೆ ಇಟ್ಕೊಳ್ಳಿ. ಇದು ನೋಡ್ತಾ ಇರಿ, ಮಾಯ ಆಗಿರುತ್ತೆ. ನಿಮ್ಮ ಕೈ ಓಪನ್ ಮಾಡಿ ನೋಡಿ. ಓ ಮೈ ಗಾಡ್! ಸೊ ಇದೆಲ್ಲ ಕೈ ಚಲಕ, ಸ್ಲೈಟ್ ಆಫ್ ಹ್ಯಾಂಡ್. ಈ ಒಂದು ಪರ್ಟಿಕ್ಯುಲರ್ ರೊಟೀನ್ ಬಂದು ತುಂಬ ದಿನ ಮಾಡ್ತಾ ಇದ್ದೀನಿ. ದಿಸ್ ಒನ್ ಆಫ್ ಮೈ ಫೇವ್ರೆಟ್ ಮ್ಯಾಜಿಕ್. ವೆರಿ ನೈಸ್, ಸೂಪರ್ ಸರ್. ಫಸ್ಟ್ ಆಫ್ ಆಲ್ ನೀವು ಯಾವಾಗಿಂದ ಶುರು ಮಾಡಿದ್ದು ಸರ್ ಮ್ಯಾಜಿಕ್? ನಾನು ಮ್ಯಾಜಿಕ್ ಶುರು ಮಾಡಿದ್ದು ಪ್ರೊಫೆಷನಲ್ ಆಗಿ ತೊಗೊಂಡಿದ್ದು 2009 ಓಕೆ. 2009-10 ಆ ಟೈಮಲ್ಲಿ. ಬಟ್ ಮ್ಯಾಜಿಕ್ ನಾನು ಫಸ್ಟ್ ಮಾಡಿದ್ದು ಬಂದ್ಬಿಟ್ಟು 7th 8th ಸ್ಟ್ಯಾಂಡರ್ಡ್ನೇ ಮಾಡ್ತಾ ಇದ್ದೀನಿ. ಅದಕ್ಕಿಂತ ನಾನು ಯಂಗಾಗಿರುವಾಗಿಂದಾನೇ ನನಗೆ ಮ್ಯಾಜಿಕ್ ಅಂದರೆ ತುಂಬ ಇಷ್ಟ ಇತ್ತು. ಬಟ್ ನಾನು ಪ್ರೊಫೆಷನಲ್ ಆಗಿ ತೊಗೊಂಡಿದ್ದು ಬಂದ್ಬಿಟ್ಟು 2010 ನನಗೆ ಗೊತ್ತಿಲ್ಲ
ತುಂಬ ಚಿಕ್ಕ ವಯಸ್ಸಿನ ನನಗೆ ಮ್ಯಾಜಿಕ್ ಅಂದರೆ ತುಂಬ ಇಷ್ಟ ಆಗಿದೆ. ಓಕೆ. ಬಟ್ ಐ ಮೈಸೆಲ್ಫ್ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಇಟ್ ಇಸ್. ಅದೇ ಜೀವನ ಹಂಗೆ ಹೋಗ್ತಾ ಇರುವಾಗ ನನಗೆ ಗೊತ್ತೇ ಇರಲಿಲ್ಲ ನಾನು ಮ್ಯಾಜಿಕ್ನ ದುಡಿಬೋದು ಅಂತ. ಓಕೆ. ಬಟ್ ಸ್ಟಿಲ್ ಐ ಲವ್ಡ್ ಮ್ಯಾಜಿಕ್. ಒಂದು ಸರ್ಟನ್ ಟೈಮಲ್ಲಿ ನನಗೆ ಬಂದ್ಬಿಟ್ಟು ಸರಿ ಓಕೆ ಮ್ಯಾಜಿಕ್ನ ದುಡಿಮೆ ಇದೆ ಅಂತ ಗೊತ್ತಾದ್ಮೇಲೆ ನಾನು ಮ್ಯಾಜಿಕ್ ವರ್ಲ್ಡ್ ಅನ್ನೋದು ಫುಲ್ ಎಂಟ್ರಿ ಆಗಿಬಿಟ್ಟೆ. ನಾನು ಮ್ಯಾಜಿಕ್ ಮಾಡಿ ನನ್ನ ಹೆಂಡ್ತಿನ ಇಲ್ಲಿದ್ದವಳು ಇಲ್ವೇ ಇಲ್ಲ ಆ ಕಡೆ ಎಲ್ಲ ಹೋಗಿದ್ದಾಳೆ ಅಂತ ಯಾರಾದ್ರೂ ಮಾಡಿದ್ರೆ ಅಲ್ಲಿವರೆಗೂ ಮ್ಯಾಜಿಕ್ ನಂಬಲ್ಲ ಸರ್ ನಾನು ಸುಮಾರು ಮ್ಯಾಜಿಕ್ ಎಲ್ಲ ಮಾಡಿದ್ದೀನಿ, ಹೋಗ್ತಾನೆ ಇಲ್ಲ ಅವಳು. ನಾನೇ ಅದಕ್ಕೆ ಅವ್ರ ಅಮ್ಮನ ಮನೆಗೆ ಹೋಗಲ್ಲ ಅವಳು. ಒಳ್ಳೇದೇ ಬಿಡಿ ನಿಮಗೆ ಈ ಥರ ಪರಿಸ್ಥಿತಿ ನಮ್ಮದು. ಆ್ಯಕ್ಚುಲಿ ನೀವು ಕೇಳ್ತಿರೋದು ಇಲ್ಯೂಷನ್ನು. ಹ್ಮ್, ಅವ್ರನ್ನ ಮಯ ಮಾಡಿಸ್ಬೇಕಂತ ಹೇಳ್ತಿದ್ದೀರಾ. ಎಷ್ಟಾದ್ರೂ ಖರ್ಚಾಗ್ಲಿ, ಎಷ್ಟಾದ್ರೂ ಖರ್ಚಾಗಲಿ ಮಾಡಿಸ್ಬಿಡೋಣ. ಇಷ್ಟು ಹೇಳಿದ್ಮೇಲೆ ನಾನೇ ಎದ್ದೋಗ್ಬಿಡ್ತೀನಿ, ಖರ್ಚು ಮಾಡೋದೇ ಬೇಡ. ಇರಲಿ ಬಿಡಿ ಅವರು ನೀವು ಪಾಡ್ಕಾಸ್ಟ್ ಮುಗಿಯೋವರೆಗೂ ಇರಲಿ, ಆಮೇಲೆ ಟ್ರೈ ಮಾಡೋಣ ಟ್ರಿಕ್. ಸರ್ ಸೌಜನ್ಯ ಸ್ಟೋರ್ಸ್ಗೆ ಬಂದಿರೋದು ಸರ್, ನಾನು ಕೀರ್ತಿ ಎಂಟಿಗೆ ಬಂದಿಲ್ಲ ಸರ್. ಕರೆಕ್ಟ್ ಅಲ್ವಾ? ಅವಾಗ ನೆನಪಿಸ್ತಾ ಇರ್ತೀನಿ ನಾನು ಮಾಯ ಆಗ್ಬೇಕಂತೆ. ಸೌಜನ್ಯ ಈ ಪ್ರೋಗ್ರಾಮ್ ಮುಗಿದ್ಮೇಲೆ ಮಾಯ ಆಗ್ತೀನಿ, ಆಮೇಲೆ ಇನ್ನೂ ಮಾಯ ಮಾಡ್ತೀನಿ. ಯಾವ ಊರು ನಿಮ್ಮದು? ಬ್ಯಾಂಗ್ಳೂರೇ. ನಾನು ಬೆಳೆದಿದ್ದೆಲ್ಲ ಇಲ್ಲೇ, ಬಟ್ ಹುಟ್ಟಿ 6 ತಿಂಗಳಲ್ಲಿ ಬ್ಯಾಂಗ್ಳೂರು ಬಂದಿದ್ದೀನಿ. ಓಕೆ ಓಕೆ. ಅಲ್ಲ ನಿಮ್ಮ ಭಾಷೆ ಸ್ವಲ್ಪ ಬಾರ್ಡ್ರಲ್ಲಿ ನೀರು ಕುಡ್ತಂಗಿದೆ ಅದಕ್ಕೆ. ಅದು ಯಾಕೆ ಅಂದರೆ ಮೈ ಮದರ್ ಟಂಗ್ ಇಸ್ ತಮಿಳ್. ಸೊ ಕನ್ನಡನೇ ಓದಿದ್ದೆಲ್ಲ ಕನ್ನಡನೇ, ಬಟ್ ಮದರ್ ಟಂಗ್ ತಮಿಳ್ ಅನ್ನೋದ್ರಿಂದ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದೇನೋ. ಓಕೆ ಓಕೆ. ನನಗೆ ಆ ಥರ ಗೊತ್ತಿಲ್ಲ, ಬಟ್ ಮೇ ಬಿ ಇಟ್ ಇಸ್ ಸಮಥಿಂಗ್ ಲೈಕ್ ದಟ್. ಇಲ್ಲ, ನೀವು ಮಾತಾಡಿದ್ದು ನಮ್ಗೆ ಅರ್ಥ ಆದರೆ ಸಾಕು ಅಷ್ಟೇ. ಕನ್ನಡ ಮಾತಾಡ್ತಾ ಇದ್ದೀರಲ್ಲ ಅದೇ ಖುಷಿ. ಎಸ್, ಮುಂದಿನ ಮ್ಯಾಜಿಕ್ ನೋಡೋಣ. ಮುಂದಿನ ಮ್ಯಾಜಿಕ್ ನೋಡೋಣ. ಓಕೆ ಫೈನ್. ನಿಮ್ಮ ಹತ್ರ ಬರ್ತೀನಿ. ಕೈ ಸ್ಟ್ರೇಟ್ ಇಟ್ಕೊಳ್ಳಿ. ನೀವು ಕೈ ಸ್ಟ್ರೇಟ್ ಇಟ್ಕೊಳ್ಳಿ, ಸ್ವಲ್ಪ ದೂರ ಇಟ್ಕೊಳ್ಳಿ. ಇಲ್ಲ ಹಿಂಗೆ. ಹಾಂ, ಗಟ್ಟಿಗೆ ಇಟ್ಕೊಳ್ಳಿ ಹೇಳ್ತೀನಿ. ಇವಾಗ ಏನಂದರೆ ನೀವು ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ? ನಾನು ರೈಟ್ ಹ್ಯಾಂಡ್ ಕೆಳಗೆ ಹಾಕಿ ತೋರಿಸಿ. ಹಿಂಗೆ ಸ್ಟ್ರೇಟ್ ಇಟ್ಕೊಳ್ಳಿ. ನೀವು ಇಟ್ಕೊಳ್ಳಿ. ನೀವು ರೈಟ್ ಹ್ಯಾಂಡ್ ಓಪನ್ ಮಾಡಿ ಹತ್ತಿರ ಬನ್ನಿ. ಇವಾಗ ಇಲ್ಲಿ ನಾನು ಕೆಲವೊಂದು ಎಕ್ಸ್ ಬರ್ದಿದ್ದೀನಿ, ಸರಿನಾ? ಎಕ್ಸ್ನ ಹಿಂಗೆ ತೆಗೆದ್ರೆ ಸ್ವಲ್ಪ ಹಂಗೆ ಆಚೆ ಬರುತ್ತೆ. ಈ ಎಕ್ಸ್ನ ಹಿಂಗೆ ತೆಗೆದ್ರೆ ಇದನ್ನು ಸ್ವಲ್ಪ ಹಂಗೆ ಆಚೆ ಬರುತ್ತೆ. ಓಕೆನಾ? ಸ್ಟ್ರೇಟ್ ಇಟ್ಕೊಳ್ಳಿ ನೀವು. ಅಂದರೆ ಸಾಕು. ಈ ಎಕ್ಸ್ಗಳು ನಿಮ್ಮ ಕೈ ಒಳಗೆ ಹೋಗಿರುತ್ತೆ. ಕೈ ಓಪನ್ ಮಾಡಿ ನೋಡಿ. ಸರ್ ಬರ್ದಿದ್ದೆ ಗೊತ್ತಾಗ್ಲಿಲ್ವಲ್ಲ ಸರ್, ಹೆಂಗ್ ಸರ್ ಇದು? ಬರ್ದಿಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗಿದ್ದು. ಓ ಮೈ ಗಾಡ್, ಐ ಮೀನ್ ನಮ್ಮ ತಲೆಯಲ್ಲಿ ಹಂಗೆ ಬರುತ್ತಲ್ಲ, ಹಿಂಗೆ ಆ ಫೀಲ್ ಗೊತ್ತಾಗ್ಲಿಲ್ವಲ್ಲ. ಸೂಪರ್ ಸರ್ ಇದು. ಸಾಕು. ನಿಮ್ಗೆ ಯಾರಾದ್ರೂ ಗುರುಗಳಿದ್ದಾರಾ? ಹೌದು, ತುಂಬ ಜನ ಇದ್ದಾರೆ ಪುಸ್ತಕಗಳ ಮೂಲಕ. ಇದೆಲ್ಲ ಪುಸ್ತಕ ಓದಿ ಕಲ್ತ್ಕೊಂಡಿರೋದು ನೀವೇ ಮನೇಲಿ ಎಕ್ಸ್ಪೆರಿಮೆಂಟ್ ಮಾಡಿರೋದ್ರ? ಹೌದು. ತುಂಬ ಸಲ ಫೇಲ್ ಆಗಿ ಆಮೇಲೆ ಸಕ್ಸಸ್ ಆಗಿರೋದಾ? ಬಿಗಿನಿಂಗ್ ಆಫ್ ಮೈ ಕೆರಿಯರ್ ತುಂಬ ಫೇಲಿಯರ್ಸ್ ಇತ್ತು. ಹಾಂ. ಆಫ್ಟರ್ ದಟ್ ಪ್ರಾಕ್ಟೀಸ್ ಮಾಡ್ತಾ ಸ್ವಲ್ಪ ಕಡಿಮೆ ಆಯಿತು. ಈಗ ತುಂಬಾನೇ ಕಡಿಮೆ ಇದೆ. ಸೊ ಇದನ್ನ ಏನ್ ಅನ್ಬೋದು ಅಂದ್ರೆ, ಈಗ ಮ್ಯಾಜಿಕ್ ಟ್ರಿಕ್ ಅಂತಾನಾ ಅಥವಾ ಹೆಂಗೆ ಅಂತ ಇದನ್ನ ಹೇಳ್ಬೋದು? ನಿಮ್ಗೆ ಹೆಂಗೆ ಅನ್ಸುತ್ತೆ? ಅಂದ್ರೆ ನಂಗೆ ಟ್ರಿಕ್ ಅಂತಾನೆ ಅನ್ಕೊಂಡಿದ್ದು, ಬಟ್ ಇವಾಗ ಇದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಈ ಟ್ರಿಕ್ ಅಂದ್ರೂ ಸೈಕಲ್ ಗ್ಯಾಪ್ ಅಲ್ಲೂ ಮಾಡೋದಕ್ಕೆ ನಾವು ಕಿತ್ತಾಕಕ್ಕಾಗಲ್ಲ. ಅಂದ್ರೆ ಇನ್ನ ತುಂಬಾ ನೋಡ್ತೀರಾ, ಇರೋದು ನಾನು ಹೇಳ್ಬಿಡ್ತೀನಿ. ಮ್ಯಾಜಿಕ್ ಇಸ್ ದ ಕಾಂಬಿನೇಷನ್ ಆಫ್ ಸೈಕಾಲಜಿ, ಸ್ಲೈಟ್ ಆಫ್ ಹ್ಯಾಂಡ್ ಆ್ಯಂಡ್ NLP, ಸಮಥಿಂಗ್ ರಿಯಲ್. ಅಂದರೆ ಹೆಂಗೆ ಹೇಳೋದು, ಇದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರೆ. ಓಕೆ. ಸೊ ವೇರ್ ನಾವು ಬಂದ್ಬಿಟ್ಟು ನಮ್ಮ ಮಸಲ್ಸ್ ಮೂವ್ಮೆಂಟ್ಸು ಒಂದು ಮಿನಿಟಲ್ಲಿ 2 ವಿಷಯನ ಯೋಚನೆ ಮಾಡೋಕ್ಕಾಗಲ್ಲ ಒಂದು ಮನುಷ್ಯನ ಕೈಯಲ್ಲಿ. ಸೊ ಅಂಥ ಸಣ್ಣ ಒಂದು ವಿಷಯಗಳಲ್ಲೇ ನಾವು ಆಟ ಆಡೋದು. ವಿ ಪ್ಲೇ ವಿತ್ ದೋಸ್ ಥಿಂಗ್ಸ್. ಇವಾಗ ನಿಮ್ಮ ಹತ್ರ ನಿಮ್ಮ ಹೆಸರನ್ನ ಅಂತ ಕೇಳ್ತೀನಿ, ಅವಾಗ ನಿಮ್ಮ ಹೆಸರು ಏನು ಅಂತ ಯೋಚನೆ ಮಾಡೋ ಪೀರಿಯಡಲ್ಲಿ ನೀವು ಬೇರೆ ಏನು ಯೋಚನೆ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ನಾನು ಏನೋ ಮಾಡ್ತಾ ಇರ್ತೀನಿ, ಬಟ್ ನಿಮ್ಗೆ ಅದು ಗೊತ್ತೇ ಆಗೋದಿಲ್ಲ. ಸೊ ಅದೊಂದು ಸಣ್ಣ ವಿಷಯ ನಾನು ಹೇಳಿದ್ದು. ಇಂಥದ್ರಲ್ಲಿ ತುಂಬ ಜಾಸ್ತಿ ಇದೆ, ಇಟ್ಸ್ ಟು ಬಿಗ್. ಸೊ ಇದನ್ನೆಲ್ಲ ನಾವು ಸ್ವಲ್ಪ ರಿಸರ್ಚ್ ಮಾಡಿ ಏನೋ ಸಣ್ಣದಾಗಿ ಮಾಡ್ತಾ ಇದ್ದೀವಿ. ಓ ವೆರಿ ನೈಸ್ ಸರ್, ಸೂಪರ್. ಸರಿ ಸರ್, ಈಗ ಇನ್ನೊಂದು ಟ್ರೈ ಮಾಡೋಣ. ಓಕೆ ಫೈನ್. ನೀವು ಇವತ್ತರ ಹಿಪ್ನೋಟೈಸ್ ಆಗಿದ್ದೀರಾ ನಿಮ್ಮ ಲೈಫಲ್ಲಿ? ಓಕೆ ಫೈನ್. ಕೈ ಸ್ಟ್ರೇಟಿಂಗ್ ಇಟ್ಕೊಳ್ಳಿ. ಓಕೆ, ನೀವು ಹೇಳಿ, ನೀವು ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ? ರೈಟ್ ಹ್ಯಾಂಡ್. ಲೆಫ್ಟ್ ಹ್ಯಾಂಡ್ ಅಲ್ಲ. ಓಕೆ, ಲಿಸನ್ ಟು ವಾಟ್ ಎವರ್ ಐ ಸೇ. ಲೆಫ್ಟ್ ಹ್ಯಾಂಡ್ ಕೆಳಗೆ ಇಟ್ಬಿಡಿ. ರೈಟ್ ಹ್ಯಾಂಡ್ ಸ್ಮೆಲ್ ಮಾಡಿ ನೋಡಿ. ಆನ್ ಯೋರ್ ಪಾಮ್, ಆಲ್ ಓವರ್ ಯೋರ್ ಪಾಮ್. ಏನು ಸ್ಮೆಲ್ ಇದೆ? ಒಂಥರ ಪರ್ಫ್ಯೂಮ್ ಸ್ಮೆಲ್ ತರ. ಪರ್ಫ್ಯೂಮ್. ಓಕೆನಾ? ಕೈ ಸ್ಟ್ರೇಟ್ ಇಟ್ಕೊಳ್ಳಿ. ಇಲ್ಲಿ ಕೆಳಗಡೆ ಒಂದು ಬ್ಯಾಸ್ಕೆಟ್ ಇದೆ. ಆ ಬ್ಯಾಸ್ಕೆಟಲ್ಲಿ ಕೆಲವೊಂದು ಫ್ಲವರ್ಸ್ ಇದೆ. ಮೇ ಬಿ ರೋಸ್, ಲ್ಯಾವೆಂಡರ್, ವೆನಿಲಾ, ಲಿಲಿ, ಜಾಸ್ಮಿನ್, ಯಾವ್ದು ಚೂಸ್ ಮಾಡಬೇಕು? ಲಿಲಿ. ಲಿಲಿ ಲೀವ್ಸ್ ನನಗೆ ಪ್ಲಕ್ ಮಾಡಿ 1 by 1. ಸುಮ್ಮನೆ ಜಸ್ಟ್ ಪ್ಲಕ್ ಮಾಡಿ.
ಜಸ್ಟ್ ಪ್ಲಕ್ ಇಟ್, ಓಕೆ ಸ್ಟ್ರೈಟ್ ಇಟ್ಕೊಳ್ಳಿ ಕೈನ. ಸೊ ಯು ಹ್ಯಾವ್ ಟು ಪ್ಲಕ್ ಇಟ್ ಆಸ್ ಮಚ್ ಆಸ್ ಯು ಕ್ಯಾನ್. ಓಕೆ ಎಲ್ಲ ಪ್ಲಕ್ ಮಾಡ್ತಾ ಇರಿ. Okay. ಹಿಂಗ್ ಮಾಡ್ಕೊಬೋದಾ? Okay. ರಬ್ ಮಾಡಿ ಚೆನ್ನಾಗಿ. ಕೈ ಸ್ಟ್ರೈಟ್ ಇಟ್ಕೊಳ್ಳಿ. ಕೀಪ್ ರಬ್ಬಿಂಗ್, ಹೋಲ್ಡ್ ಆಲ್ ದ ಲಿಲೀಸ್ ಅಂಡ್ ರಬ್ ಇಟ್ ನೈಸ್ಲಿ. ಓಕೆನಾ? ಟೇಕ್ ಔಟ್ ಆಲ್ ದ ಲಿಲೀಸ್ ಔಟ್ ಆಫ್ ಯರ್ ಹ್ಯಾಂಡ್. ಎಲ್ಲ ಲಿಲೀಸ್ ನಿಮ್ಮ ಕೈಲಿ ಇಟ್ಕೊಂಡು ಹಿಂಗೆ ಇಟ್ಕೊಳ್ಳಿ. ಕೆಳಗೆ ಹಾಕ್ಬಿಡಿ. ಇಫ್ ರಿಮೆಂಬರ್ ಎವ್ರಿಥಿಂಗ್, ನಿಮ್ಮ ಕೈನ ಸ್ಮೆಲ್ ಮಾಡಿ ನೋಡಿದ್ರಿ, ಡೋಂಟ್ ಹ್ಯಾವ್ ಎನಿ ಸ್ಮೆಲ್ ಬಿಫೋರ್ ಅಲ್ವಾ? ಅದೇ ಪರ್ಫ್ಯೂಮ್ ತರ ಪರ್ಫ್ಯೂಮ್ ಇತ್ತು. ಆಮೇಲೆ ಲಿಲ್ಲಿನ ಯೋಚನೆ ಮಾಡಿದ್ರಿ, ಪ್ಲಕ್ ಲಿಲ್ಲಿ. ದ ಓನ್ಲಿ ಥಿಂಗ್ ವಿಚ್ ಇಸ್ ಲೆಫ್ಟ್ ಇನ್ ಯರ್ ಹ್ಯಾಂಡ್ ಇಸ್ ದ ಅರೋಮಾ ಆಫ್ ಲಿಲ್ಲಿ. ಆಮ್ ಐ ರೈಟ್ ಅಲ್ವಾ? ಹೌದು, ಇದ್ರ ಪ್ರಕಾರ ಸ್ಮೆಲ್ ಮಾಡಿ ನೋಡಿ. ಇದು ಇವ್ರಿಗೂ ಸ್ಮೆಲ್ ಬರುತ್ತಾ, ನನಗೆ ಮಾತ್ರನಾ? ವಾಟ್ ಇಸ್ ಹ್ಯಾಪನಿಂಗ್ ನಾವು? ಫ್ರಾಗ್ರೆನ್ಸ್ ಇದೆ ಹೌದು, ಲಿಲ್ಲಿದು. ಹೆಂಗಿದು ಅವ್ರಿಗೆ ತೋರಿಸಿ ಇವಾಗ. ನೋಡ್ಲಿ. ಅಯ್ಯೋ, ಇಟ್ಸ್ ಆಲ್ ಅಬೌಟ್ ಇನ್ಫ್ಲೂಯೆನ್ಸಿಂಗ್ ಪೀಪಲ್. ನಂಗೆ ಒಂಚೂರು ವಿಕ್ಸಿನ್ ಎಲ್ಲಾರು ಕೊಡಿ ಸರ್ ಹಂಗೆ ಸ್ಮೆಲ್. ಅವ್ರಿಗೆ ಹಿಂಗೆ ಮ್ಯಾಜಿಕ್ ಮಾಡ್ಬಿಟ್ಟು ವಿಕ್ಸ್ ಸ್ಮೆಲ್ ಕೊಡ್ತಾ ಇರಿ, ತಲೆನೋವ್ತಾ ಇರುತ್ತೆ ಅವ್ರಿಗೆ. ಹೌದಾ? ಬಟ್ ಐ ಡೋಂಟ್ ಹ್ಯಾವ್ ದಟ್. ಆಕ್ಚುಲಿ ನಾನು ಶಿಪ್ಪಲ್ಲಿ ಕೆಲಸ ಮಾಡ್ತಿದ್ದೆ. Okay. ನಾನು ಈ ಟ್ರಿಕ್ ಮಾಡಿದಾಗ ಪೀಪಲ್ ಯೂಸ್ ಟು ಟೆಲ್ ಮಿ 7 ದಿನ ಆದ್ಮೇಲೆ ಬಂದು ನನಗೆ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ. ಸೊ ನನಗೆ ಹೇಳಿ ಆಫ್ಟರ್ 6-7 ಡೇಸ್ Okay. ಇಲ್ಲ ಇವ್ಳು ಕೈ ತೊಳೆದು ಬಿಡ್ತಾರೆ ಮನೆಗೆ ಹೋಗಿ. ಇಲ್ಲ, ಕೈ ತೊಳೆದ್ರು ಸಹ ಇಟ್ಸ್ ಅಬೌಟ್ ಮೈಂಡ್, ಇಟ್ಸ್ ನಾಟ್ ಅಬೌಟ್ ಹ್ಯಾಂಡ್ಸ್. ವೆರಿ ನೈಸ್. ಸೊ ಇದೆಲ್ಲ ಬಂದ್ಬಿಟ್ಟು ಇಟ್ಸ್ ಅ ಕೈಂಡ್ ಆಫ್ ಹಿಪ್ನೋಸಿಸ್. ಸೊ ಈ ತರ ಹಿಪ್ನೋಟೈಸ್ ಮಾಡಕ್ಕೆ, ನಿಮ್ಮನ್ನ ಹಿಪ್ನೋಟೈಸ್ ಮಾಡಕ್ಕೆ ಮನೇಲಿ ನಿಮ್ಮ ಫ್ಯಾಮಿಲಿ ಯಾರ್ಯಾರು ಇದ್ದಾರೆ ಸರ್? ನಾನು ಹಿಪ್ನೋಟೈಸ್ ಮಾಡೋಕ್ಕೆಲ್ಲ ಟ್ರೈ ಮಾಡ್ತಾರೆ, ಬಟ್ ಐ ವಿಲ್ ಅಂಡರ್ಸ್ಟ್ಯಾಂಡ್ ಓಕೆ ಅಂತ ಹಂಗೆ ಮೂವ್ ಆನ್ ಆಗ್ಬಿಟ್ಟು ಹೋಗ್ಬಿಡೋದು. ಸರಿ, ಹಿಪ್ನೋಟೈಸ್ ಆದಂಗೆ ಆಕ್ಟ್ ಮಾಡ್ಬಿಟ್ಟು ಹೋಗ್ಬಿಡೋದು. ಎಷ್ಟು ಜನ ಇದ್ದೀರಾ ಸರ್ ನೀವು ಫ್ಯಾಮಿಲಿನಲ್ಲಿ? ನಾನು, ಅಪ್ಪ, ಅಮ್ಮ. ಸೊ ಎಷ್ಟು ವರ್ಷ ಆಯ್ತು ನೀವು ಮದುವೆ ಆಗಿ? 2020. ಸೊ ನಿಮ್ಮ ವೈಫ್ ಏನಾದ್ರು ಹಿಂಗೆ ಮ್ಯಾಜಿಕ್ ಟ್ರಿಕ್ಸ್ ಮಾಡ್ತಿರ್ತೀರಾ? ಇಲ್ಲ, ಅಲ್ಲಿ ವರ್ಕ್ ಆಗಲ್ಲ ಅಂತೀರಾ? ಇಲ್ಲ, ನಾನು ಮಾಡೋದೇ ಇಲ್ಲ. ಮನೇಲಿ ಜಸ್ಟ್ ಪ್ರಾಕ್ಟೀಸ್ ಅಷ್ಟೇ. ಓಕೆ ಅವ್ರ ಹತ್ರ ಎಲ್ಲ ಯಾವುದು ಮಾಡೋದಿಲ್ಲ. ಓಕೆ. ಈ ಎಪಿಸೋಡ್ ಮುಗಿಸೋಷ್ರಲ್ಲಿ ಇವ್ರಿಗೆ ಯಾವ್ದಾದ್ರು ಒಂದು ಮ್ಯಾಜಿಕ್ ಹೇಳ್ಕೊಡ್ಬೋದಾ? ಐ ವಿಲ್ ಟ್ರೈ. ಬಟ್ ಅವರು ಅದು ಹೇಳ್ಕೊಡ್ಬೋದು, ಬಟ್ ಅವ್ರು ಮಾಡೋದಕ್ಕೆ ತುಂಬಾ ಅದೊಂದು ದೊಡ್ಡ ಪ್ರಾಕ್ಟೀಸ್ ಬೇಕು. ಆ ಪ್ರೋಸೆಸ್ನ ಅವ್ರು ಫುಲ್ ಕಂಪ್ಲೀಟ್ ಮಾಡಿದ್ರೆ ಆಫ್ ಕೋರ್ಸ್ ಯು ಕ್ಯಾನ್ ಡೂ ಇಟ್. ಓಕೆ. ಅದೇ ಮೇ ಬಿ 1 month ಆಗ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ಅವ್ರಿಗೆ ಎಷ್ಟು ಟೈಮ್ ಇದೆ, ಆ ಟೈಮ್ ಎಲ್ಲ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಒಂದು ರೊಟೀನ್ ಆಲ್ರೆಡಿ ಇರುತ್ತೆ, ಅದ್ರಲ್ಲಿ ಮಧ್ಯದಲ್ಲಿ ಅವ್ರು ಇದನ್ನ ಇನ್ವೆಸ್ಟ್ ಮಾಡ್ಬೇಕು, ಇದಕ್ಕೆ ಟೈಮ್ ಇನ್ವೆಸ್ಟ್ ಮಾಡಬೇಕು. ಸೊ ಅದನ್ನೆಲ್ಲ ಅವ್ರು ಕರೆಕ್ಟ್ ಆಗಿ ಮಾಡ್ಕೊಂಡು ಬಂದ್ರೆ ಮೇ ಬಿ 15 days ಅಲ್ಲಿ ಮಾಡ್ಬೋದು, ಅವರು ಒಂದು ಒಳ್ಳೆ ಮ್ಯಾಜಿಕ್ ಮಾಡ್ಬೋದು ಅಷ್ಟೇ. ಈಗ ಮಾಡಿರೋ ಮ್ಯಾಜಿಕ್ ಗಳಿಗೆಲ್ಲ ಹೆಸರಿಟ್ಟಿದ್ದೀರಾ? ನನಗೆ ಬಂದ್ಬಿಟ್ಟು ನನಗೆ ಹೆಸರಿದೆ. ಅದು ಹೆಸರು ಅದು ನಿಮ್ಗೆ ಅದು ಅರ್ಥ ಆಗುತ್ತಾ ಗೊತ್ತಿಲ್ಲ, ಬಟ್ ನಾನು ಅದನ್ನ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಒಂದು ಹೆಸರನ್ನು ಇಟ್ಕೊಂಡಿದ್ದೀನಿ. ಓಕೆ. ಮರಳಿ ಸಂತೆ ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದ ಪದಾರ್ಥಗಳ ಮಳಿಗೆ ಇದು. ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಇಲ್ಲಿ ಮರದ ಗಾಣದ ಎಣ್ಣೆ ಸಿಗುತ್ತೆ, ಹಸುವಿನ ಶುದ್ಧ ತುಪ್ಪ ಸಿಗುತ್ತೆ, ಮಜ್ಜಿಗೆ ಕಡೆದು ಬೆಣ್ಣೆ ಮಾಡಿದ ತುಪ್ಪ ಕೂಡ ಸಿಗುತ್ತೆ, ಕಾಡ್ ಜೇನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಯಾ ಫಿಲ್ಟರ್ ಕಾಫಿ, ಪಂಚಗವ್ಯ ಪ್ರಾಡಕ್ಟ್ಸು, ಸಿರಿಧಾನ್ಯದ ಹಿಟ್ಟುಗಳು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಈ ಥರ ವೆರೈಟಿ ಅಕ್ಕಿಗಳು ಸಿಗುತ್ತೆ, ಇಮ್ಯುನಿಟಿ ಬೂಸ್ಟರ್ ಪೌಡರ್ ಸಿಗುತ್ತೆ. ಈ ಥರ ಇನ್ನೂ ಹಲವಾರು ಐಟಮ್ಗಳು ಸಿಗುತ್ತೆ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. JP ನಗರದ ರಂಗಶಂಕರದ ಹತ್ರ ಇದೆ. ಅಲ್ಲಿಂದ ಸುಮಾರು 20-30 ಮೀಟರ್ ಅಷ್ಟೇ. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರವರಿಗೆ. ಈಗ ನೆಕ್ಸ್ಟ್ ಮ್ಯಾಜಿಕ್ ಯಾವ್ದು ಮಾಡ್ತೀರಾ? ಅಂದರೆ ನಾವು ಬಂದ್ಬಿಟ್ಟು ಸ್ಟಂಟ್ಸ್ ಮಾಡ್ತೀರಿ. ಡಿ ಬಿಲೀವ್ ಇನ್ ಸ್ಟಂಟ್ಸ್? ಅಂದರೆ ಪಬ್ಲಿಸಿಟಿಗೋಸ್ಕರ ಸ್ಟಂಟ್ಸ್ ಮಾಡ್ತೀರಿ ನಾವು. ಸ್ಟಂಟ್ಸ್ ಏನು ಮಾಡ್ತೀರಿ ಅಂದರೆ ವಿ ಹರ್ಟ್ ಅವರ್ ಸೆಲ್ಫ್ ಇನ್ ಅ ಸರ್ಟನ್ ಲೆವೆಲ್ ವೇರ್ ಅವರ್ ಲೈಫ್ ನೆವರ್ ಗೆಟ್ ಹರ್ಟೆಡ್. ಆ ಮಟ್ಟಕ್ಕೆ ನಾವು ಹರ್ಟ್ ಮಾಡ್ಕೋತೀರಿ ನಾವು. ಅದರಲ್ಲಿ ಒಂದು ಟ್ರಿಕ್ ಮಾತ್ರ ತೋರಿಸ್ತೀನಿ. ಇವಾಗ ನಾನು ಒಂದು ಸಣ್ಣದ ಒಂದು ಸ್ಟಂಟ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಒಂದು ಯೋಗಿಕ್ ಸ್ಟಂಟೆ. ಇವಾಗ ನೀವು ಯೋಗ ಅಂತ ಹೇಳೋದ್ರಿಂದ ನಿಮ್ಗೆ ಗೊತ್ತಿರೋದು ತುಂಬಾ ಚಾನ್ಸಸ್ ಇದೆ. ಜಲನೀತಿ ಅದೆಲ್ಲ, ಸೊ ಅದೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಪ್ರಾಕ್ಟೀಸ್ ತೋರಿಸ್ತೀನಿ. ಓಕೆನಾ? ಅದರಲ್ಲಿ ಒಂದು ದಾರ ತರ ಬರುತ್ತೆ, ಅದು ಸೂತ್ರ ನೀತಿ. ಹೇಳ್ಬಿಟ್ಟು ಮೂಗಲ್ಲಿ ಇದು ಮಾಡ್ತೀರಲ್ವಾ, ಸಮಥಿಂಗ್ ಲೈಕ್ ದಟ್. ಅದರ ಒಂದು ಎಕ್ಸ್ಟೆನ್ಷನ್ ವರ್ಷನ್. ಓಕೆನಾ? ಇವನು ಶೇರ್ ಮಾಡ್ತೀರಾ? ಅವ್ರಿಗೆ ಭಯ. ಅವ್ರು ನಾನು ಜಲನೀತಿ ಸೂತ್ರನೀತಿ ಮಾಡೋದನ್ನ ನೋಡೋದು ಇಲ್ಲ ಅವರು, ಹಾಗಾಗಿ ಟ್ರೈ ಮಾಡಲ್ಲ. ಮಾಡ್ತೀರಲ್ಲ? ನಾ ಮಾಡ್ತೀನಿ. ಇಟ್ಸ್ ವೆರಿ ನೈಸ್. ಪೀಪಲ್ ಹ್ಯಾವ್ ಟು ಟ್ರೈ ಇಟ್. ಸೊ ಅವ್ರಿಗೆಲ್ಲ ತುಂಬಾ ಸ್ಕೇರ್ ಇದೆ. ಯೋಚನೆ ಮಾಡ್ತಾ ಇದೀನಿ. 5 ನಿಮಿಷ ಮೇಲೆ ಏನಾದ್ರು ಆದ್ರೆ ಪಕ್ಕದಲ್ಲಿ ಹಾಸ್ಪಿಟಲ್ ಗೊತ್ತಿಲ್ಲ ಅಂತ ಒಂದು ಫಿಯರ್ ಇದೆ. ಸೊ ಅವ್ರು ತಗೊಂಡಿಲ್ಲ. ಮಾಡ್ತೀನಿ, ಕೊಡಿ ಇವಳಿಗೆ ಕೈ ತೋರಿಸಿ. ಈ ತರ ಕೀರ್ತಿ ಆಡೋದಕ್ಕೆ ಏನ್ ಮಾಡ್ಬೇಕು ಕಮೆಂಟ್ ಮಾಡಿ ಹೇಳಿ ಸ್ವಲ್ಪ. ಏನಾದ್ರು ಆಗ್ಲಿ ತಗೊಳ್ಳಿ. ಮೈಗೆ ಹಾಕೊಳ್ಳ. Any dizziness?
5 minutes ಆಗುತ್ತೆ. Just kidding. ಅದೆಲ್ಲ ಏನಿಲ್ಲ, ಇಟ್ಸ್ ನಾರ್ಮಲ್ ಟಿಕ್ ಟಾಕ್. ಓಕೆನಾ? ಇದು ನೋಡ್ಕೊಳ್ಳಿ. ಇದಕ್ಕೆ ನನ್ನ ಹೆಸರಿಟ್ಟಿಲ್ಲ, ಜಲನೀತಿ ಏನು ಗೊತ್ತಿಲ್ಲ, ನೀವೇ ಇರಬೇಕು, ಬಿಕಾಸ್ ಯುವರ್ ಯೋಗ ಟೀಚರ್. ಪುಷ್ ಮಾಡಿದ್ರೆ ಇದು ಕಿವಿ ಹತ್ರ ಹೋಗುತ್ತೆ. ಪುಷ್ ಮಾಡ್ತಾ ಬಂದ್ರೆ ನೀವು ನೋಡ್ಬೋದು. ಕಾಣ್ತಿದ್ಯಾ? ಸರ್ ನಾವು ಅಯ್ಯೋ ಮೈ ಗಾಡ್, ಯಪ್ಪ ಸರ್ ಹೆಂಗೆ? ನನಗೀಗ ನೀವು ಮೂಗಿಂದ ಅಂದಿದ್ರೆ ಆಯ್ಕೊಡ, ನಾನು ಯಾಕಂದ್ರೆ ಮೂಗಿಂದ ಸೂತ್ರ ರೀತಿ ಇಲ್ಲಿಂದ ದಾರ ಹಾಕ್ತೀನಿ, ಗಂಟ್ಲಿಂದ ತೆಗಿತೀನಿ. ಸೊ ಈ ಕಡೆ ಮೂಗಿಂದ ಅಂದ್ರೆ ಜಲನೆತ್ತಿ ಮಾಡ್ತೀವಿ. ಇಲ್ಲಿಂದ ಇಲ್ಲಿ ಹೆಂಗ್ ಸರ್ ನೀವು ಅದು ಅಂದ್ರೆ ಇಟ್ಸ್ ವೆರಿ ರಿಪ್ಲೇಸ್ ಬಿಲೀವ್ ಇಟ್ ಆರ್ ನಾಟ್ ಇಂಥ ಪ್ರೋಗ್ರಾಮ್ಸ್ ನೋಡಿದಾಗ ಅವ್ರ ಮೂಗಲ್ಲಿ ಹಾಲು ಹಾಕ್ಬಿಟ್ಟು ಹಿಂಗೆ ಇಟ್ಕೊಂಡು ದೇ ಜಸ್ಟ್ ಪುಷ್ ಇಟ್ ಇನ್ ದ ಐಸ್. ಸೊ ದಟ್ ವಾಸ್ ಇನ್ಸ್ಪಿರೇಷನ್ ಟು ದಿಸ್ ಪರ್ಟಿಕ್ಯುಲರ್ ಟ್ರಿಕ್. ಇಲ್ಲಿಂದ ಇಲ್ಲಿಗೆ ನರ್ವ್ ಕನೆಕ್ಷನ್, ಅಲ್ಲೊಂದು ಹೋಲ್ ಇದೆ, ಕೆನಲ್, ಅಲ್ಲಿ ಒಂದು ಸಣ್ಣ ಹೋಲ್ ಇದೆ. ಬಟ್ ಇಷ್ಟು ಮಟ್ಟಿಗೆ ಟ್ರೈ ಮಾಡಕ್ಕಾಗಲ್ಲ ಯಾರು. ಆದ್ರೆ ವಿತ್ ಸರ್ಟನ್ ಪ್ರಾಕ್ಟೀಸ್, ಅದೇ ನಿಮ್ಗೆ ಹೇಳಿದ್ನಲ್ಲ, ಈ 3 ವಿಷಯಗಳು ಹಾಕಿದಾಗ, ಸೈಕಾಲಜಿ, ಮ್ಯಾಜಿಕ್, ಟ್ರಿಕ್ ಎಲ್ಲ ಹಾಕಿದಾಗ ವಿ ಆರ್ ಏಬಲ್ ಟು ಡೂ ದಿಸ್. ಓ ಮೈ ಗಾಡ್, ಆಸಮ್ ಸರ್. ದಿಸ್ ರಿಕ್ವೈರ್ಸ್ ರಿಯಲಿ ವೆರಿ ಟಫ್ ಎಫರ್ಟ್. ನಿಮ್ಮ ಎಫರ್ಟು ಅಪ್ರಿಷಿಯೇಟಬಲ್. ಸೂಪರ್ ಸರ್. ಥ್ಯಾಂಕ್ ಯು. It's up to you, brother. It's up to you. ಇದೆಲ್ಲ ಕೇಳದಂಗಿದೆ ನಮ್ಮ ಚಿಕ್ಕಪ್ಪ. ಓಕೆ. ಸೊ ಈಗ ನಿಮ್ಮಿಬ್ಬರಿಗೆ ಎಷ್ಟು ದಿನ ಪರಿಚಯ? 2011 ಇಂದ ಎಷ್ಟು ಸರ್? ಎಷ್ಟು ವರ್ಷ ಆಯ್ತು? 15 ವರ್ಷ. 15 ವರ್ಷ. ಹೌ ಇಸ್ ಎವ್ರಿಥಿಂಗ್? ಏನ್ ಮಜಾ ಇಲ್ಲ. ಒಂದು ಟಾಮ್ ಅಂಡ್ ಜೆರಿ ಆದ್ಮೇಲೆ ನೆಕ್ಸ್ಟ್ ಯಾರ್ದಾದಿದ್ರೆ ಅದು ನಾವಿಬ್ರೆ. ಸೊ ಅವಾಗ ಜಗಳ ಆಗ್ತಾ ಇರುತ್ತೆ ಸರ್, ಯಾವಾಗ್ಲೂ ಒಳಗೆಲ್ಲ ಅದು. ಯಾಕಂದ್ರೆ ಅವ್ರು ಇವಾಗ್ಲೂ ತಪ್ಪು ಮಾಡೋದು. ನೇಚರ್ ಸನ್ ಹೆಂಗ್ ಮೇಲೆ ಬರುತ್ತಾನೆ, ಇದು ಹಿಂಗೆ ಎಲ್ಲ ನೇಚರ್ ಹೆಂಗ್ ನಡೆಯುತ್ತೆ, ಇದು ಅದೇ ನೇಚರ್. ನನಗೆ ಅದೇ ಆ ಪ್ರಕೃತಿ ಇಷ್ಟ ಆಗದೆ ಇದೊಂದೇ ರೂಲು. ಬಟ್ ತುಂಬಾ ಜಗಳ ಆಗೋ ಜೊತೆ ತುಂಬಾ ಪ್ರೀತಿ ಇರುತ್ತೆ ಅಲ್ವಾ? ಅರ್ಥ ಮಾಡ್ಕೊ. ಸೊ ನಿಮ್ಮಿಬ್ಬರ ಜೊತೆ ಎಷ್ಟು ಬಾಂಡಿಂಗ್ ಇದೆ ಅಂತ ಟ್ರೈ ಮಾಡಿ ನೋಡೋಣ. ಶಾಲ್ ವಿ ಟ್ರೈ ಹೌ ಬಾಂಡೆಡ್ ಯು ಗೈಸ್ ಆರ್? ಚೆನ್ನಾಗಿದ್ರೆ ಆಗ್ತೀವಿ, ಇಲ್ಲದೆ ರೆಡ್ಡಿಟೆ. ನಿಮ್ಮ ಹತ್ರ ಬರ್ಬೋದಾ ನಾನು? ಸೊ ನಾನು ಕೇಳಿತ್ತು ಪ್ರಶ್ನೆ ತಿರ್ಗಾ ಕೇಳ್ತೀನಿ. ನಿಮ್ಮಿಬ್ಬರಿಗೆ ಎಷ್ಟು ದಿನ ಪರಿಚಯ? 15 years ಅಲ್ವಾ? 15 years. ಲೆಟ್ ಮಿ ಸಿ ಆ ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಒಂದು ಸಣ್ಣ ಒಂದು ಮ್ಯಾಜಿಕ್ ಇದೆ. ಆ ಮ್ಯಾಜಿಕ್ ಮೂಲಕ ಟ್ರೈ ಮಾಡಿ. ಓಕೆನಾ? ಕೈ ಸ್ಟ್ರೇಟ್ ಇಟ್ಕೊಳ್ಳಿ. ನೀವು ಈ ಕೈ ಇಟ್ಕೊಳ್ಳಿ, ಸ್ವಲ್ಪ ಮೇಲೆ ಇಟ್ಕೊಳ್ಳಿ, ಸ್ಲೀವ್ ಸ್ವಲ್ಪ ರೋಲ್ ಮಾಡ್ಕೊಳ್ಳಿ, ಇಫ್ ಯು ಡೋಂಟ್ ಮೈಂಡ್. ಶೋರ್. ಓಕೆ, ಇಷ್ಟ ಪರ್ಫೆಕ್ಟ್, ಅಷ್ಟೇ ಸಾಕು. ಕೈ ಸ್ಟ್ರೇಟ್ ಇಟ್ಕೊಳ್ಳಿ. ಅಲ್ಲಿರ್ಲಿ. ಹೀಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮ್ ಕೈನ ಟಚ್ ಮಾಡ್ತೀನಿ. ನೀವ್ ಏನ್ ಮಾಡ್ತೀರಾ ಅಂದ್ರೆ ಎಸ್ ಸಲ ಟಚ್ ಮಾಡಿದೆ ಅಂತ ಕೌಂಟ್ ಮಾಡ್ಬೇಕಷ್ಟೇ. ಓಕೆ, ಜೋರ್ ಕೌಂಟ್ ಮಾಡೋದು ಬೇಡ, ಯಾಕಂದ್ರೆ ಅವ್ರಿಗೆ ಗೊತ್ತಾಗೋದು ಬೇಡ ಅಷ್ಟೇ. ಓಕೆನಾ? ಅಂಡರ್ಸ್ಟುಡ್ ಆಲ್ ಮೈ ಪಾಯಿಂಟ್ಸ್? ನೀವು ಕಣ್ ಕ್ಲೋಸ್ ಮಾಡ್ತಿರ್ತೀರ ಈ ಟೈಮಲ್ಲಿ, ಕಣ್ ತೆಗಿಬಾರ್ದು. ಕಣ್ ಕ್ಲೋಸ್ ಮಾಡ್ಕೊಳ್ಳಿ. ನೀವು ನನ್ನ ನೋಡ್ತಾ ಇರಬೇಕು. ಯು ಶುಡ್ ಸಿ ಆಸ್ ಮಚ್ ಆಸ್ ಸ್ಟ್ರಾಂಗ್ ಆಸ್ ಪಾಸಿಬಲ್. ಕಣ್ ತೆಗೀರಿ. ಇವಾಗಿಂದ ಸ್ಟಾರ್ಟ್ ಮಾಡೋಣ. ಕಣ್ ಕ್ಲೋಸ್ ಮಾಡ್ಕೊಳ್ಳಿ. ವಾಚ್ ಇಟ್ ಆಸ್ ಕ್ಲೋಸ್ ಆಸ್ ಪಾಸಿಬಲ್. ಓಕೆನಾ? ಟಚ್ ಆದ್ರೆ ಮಾತ್ರ ಕೌಂಟ್ ಮಾಡಿ, ಎಸ್ ಅಲ್ಲಿ ಟಚ್ ಮಾಡಿ ಅಂತ ಕೌಂಟ್ ಮಾಡ್ತಾ ಇರಿ. ಕಣ್ ತೆಗೀರಿ. ಇಲ್ಲ ಟಚ್ ಫೀಲ್ ಆಯ್ತಾ? ಇಲ್ಲೊಂಥರ ಟಚ್ ಆದಂಗಾಯ್ತು. hold on. ಎಸ್ ಎಲ್ಲ ಫೀಲ್ ಆಯ್ತು? 2-3 ನಾವು ಡಿಡ್ಂಟ್ ಫೋಕಸ್. 2-3 ಸಲ. ವಾಸ್ ಇಟ್ ಲೈಕ್ ರನ್ನಿಂಗ್? ಹಂಗೆ ಹೌದು, ಹಿಂಗೆ. ಓಕೆ, ಇದೆಲ್ಲ ನಾನು ಮಾಡಿದೆ, ಬಟ್ ನಿಮ್ಗಲ್ಲ, ಅವ್ರಿಗೆ ನಾನು ಟಚ್ ಟಚ್ ಆದ್ರೆ ಮಾತ್ರ ಕೌಂಟ್ ಮಾಡಿ, ಎಸ್ ಅಲ್ಲಿ ಟಚ್ ಮಾಡಿ ಅಂತ ಕೌಂಟ್ ಮಾಡ್ತಾ ಇರಿ. ಇಲ್ಲ ಟಚ್ ಫೀಲ್ ಆಯ್ತಾ? ಇಲ್ಲೊಂಥರ ಟಚ್ ಆದಂಗಾಯ್ತು. 2-3 ನಾವು ಡಿಡ್ಂಟ್ ಫೋಕಸ್. 2-3 ಸಲ. ವಾಸ್ ಇಟ್ ಲೈಕ್ ರನ್ನಿಂಗ್? ಹಂಗೆ ಹೌದು, ಹಿಂಗೆ. ಓಕೆ, ಇದೆಲ್ಲ ನಾನು ಮಾಡಿದೆ, ಬಟ್ ನಿಮ್ಗಲ್ಲ, ಅವ್ರಿಗೆ ನಾನು ಟಚ್ ಇದ್ ನಾನು ನೋಡ್ಬೇಕು, ಎಡಿಟಿಂಗ್ ಅಲ್ಲಿ ನೋಡ್ತೀನಿ. ಇಂಟ್ರೆಸ್ಟಿಂಗ್ ಅಲ್ವಾ? ಸೀರಿಯಸ್ಲಿ ಇಂಟ್ರೆಸ್ಟಿಂಗ್. ಯಾಕೆ ಎಡಿಟಿಂಗ್ ವರ್ಗ ಹೋಗ್ತೀರಾ? ಇಲ್ಲೇ ತೋರಿಸ್ತೀನಿ ನಿಮ್ಗೆ ನಾನು. ಓಕೆ, ಈಗ ನೀವು ನೋಡಿ. ಆದ್ರೆ ತುಂಬಾ ಸ್ಟ್ರಾಂಗ್ ಆಗಿ ನೋಡ್ಬೇಕು. ಯು ಶುಡ್ ವಾಚ್ ಆಸ್ ಎ ಈಗಲ್. ಓಕೆ, ನೀವು ನಾನು ನೋಡಿ. ಕೈ ಕೆಳಗಡೆ ಇಟ್ಬಿಡಿ. ಕಣ್ ಕ್ಲೋಸ್ ಮಾಡ್ಕೊಳ್ಳಿ. ಕಣ್ ತೆಗಿಬಾರ್ದು. ಮುಟ್ಟಿದ್ರೆ ಮಾತ್ರ ಕೌಂಟ್ ಮಾಡಿ. ಕಣ್ ತೆಗಿರಿ. ಎಲ್ಲ ಟಚ್ ಫೀಲ್ ಆಯ್ತಾ? ಮೂಗು ಮೂಗಲ್ಲ. ಎಷ್ಟು ಸಲ? 2 ಸಲ.
ಅಯ್ಯೋ ದೇವ್ರೆ, ನನ್ ಮೂಗ್ ಟಚ್ ಮಾಡಿದ್ದವರು, ನನ್ ಮೂಗ್ ಟಚ್ ಮಾಡಿದ್ದು ಬಾಸ್. ಅಲ್ಲ ನೀವು ಹಿಂಗಂದ್ರಲ್ಲ ಅವಾಗ ಏನಾದ್ರು ಟಚ್ ಮಾಡ್ಬಿಟ್ಟು ಹೋದ್ರ ನೀವು ಎಡಿಟಿಂಗ್ ನೋಡಿ ವಾಚ್ ಇಟ್ as ಪಾಸಿಬಲ್. ಅಲ್ಲ ನಂಗೆ ಈ ಶರ್ಟ್ ಏನಾದ್ರು ಟಚ್ ಆಯ್ತಾ ಅಂತ. ಅದೇ ನೋಡಿ, ನೀವು ಕ್ಯಾಮ್ರಾ ನೋಡಿ, ಯು ಅಂಡರ್ಸ್ಟ್ಯಾಂಡ್. ಕಣ್ ತೆಗಿಬಾರ್ದು, ಮುಟ್ಟಿದ್ರೆ ಮಾತ್ರ ಕೌಂಟ್ ಮಾಡಿ. ಕಣ್ ತೆಗಿರಿ. ಎಲ್ಲ ಟಚ್ ಫೀಲ್ ಆಯ್ತಾ? ಮೂಗು ಮೂಗಲ್ಲ ಎಷ್ಟು ಸಲ? 2 ಸಲ. ಇಲ್ಲ, ನಿನ್ ಹತ್ರ ಕೈಯೇ ತಗೊಂಡ್ಬರ್ಲಿಲ್ಲ ಬಾಸ್ ಅವರು. ಹೌದಾ ಸರ್, ಇನ್ನೊಂದ್ಸಲಿ ಸರ್, ಆಗಿದ್ದಾಗ್ಲಿ ಇನ್ನೊಂದು ರೀಟೇಕ್. ಓಕೆ, ಅವ್ರಿಗೊಬ್ರು ಮಾತ್ರ ಟ್ರೈ ಮಾಡಲ್ಲ ನಾನು ಈ ಸಲ. Sure. ನಿಮ್ಮ ಹತ್ರ ಮಾತ್ರ ಟ್ರೈ ಮಾಡ್ತೀನಿ. ಈಗ ನಾನು ನಿಮ್ಮ ಟಚ್ ಮಾಡ್ತೀನಿ. ಹಾ ನಿಮ್ಗೆ ಏನಾದ್ರು ರೈಟ್ ಸೈಡ್ ಟಚ್ ಫೀಲ್ ಆಯ್ತು ಅಂತ ಇಟ್ಕೊಳ್ಳಿ. ಹಾ ನೀವು ರೈಟ್ ಹ್ಯಾಂಡ್ 2 ಕೈ ಮೇಲೆ ಇಟ್ಕೊಳ್ಳಿ, ಲಾಪ್ ಮೇಲೆ ಇಟ್ಕೊಳ್ಳಿ. ಹಾ. ಚೆನ್ನಾಗಿ ಕೂತ್ಕೊಳ್ಳಿ. ಹಾ ಪರ್ಫೆಕ್ಟ್. ರೈಟ್ ಹ್ಯಾಂಡ್ನ ಹಂಗೆ ಮೇಲೆ ತೆಗೆದು ಹಿಂಗೆ ಕೆಳಗಡೆ ಇಡಬೇಕು. ಮಾಡಿ ಇನ್ನೂ ಸ್ವಲ್ಪ ಮೇಲೆ. ಹಾಂ, ಕೆಳಗಡೆ ಇಟ್ಬಿಡಿ ಲಾಪಲ್ಲಿ. ಲೆಫ್ಟ್ ಟಚ್ ಫೀಲ್ ಆಯ್ತು ಅಂದ್ರೆ ಏನು ಮಾಡ್ತೀರಾ? ಪರ್ಫೆಕ್ಟ್. ಈಗ ಲೆಟ್ ಅಸ್ ಎಕ್ಸ್ಪ್ಲೋರ್ ಇಟ್. ಹಾ ವೆರಿ ಗುಡ್. ಒಂದ್ಸಲ ಬ್ರೀದ್ ಇನ್, ಬ್ರೀದ್ ಔಟ್, ರಿಲ್ಯಾಕ್ಸ್, ಕ್ಲೋಸ್ ಯುವರ್ ಐಸ್. ಆಗಿಂದ ಕ್ಲೋಸ್ ಅಲ್ಲೇ ಇದ್ದೀನಿ ಸರ್. ಹಾ, ಆಗಿಂದ ಕ್ಲೋಸ್ ಅಲ್ಲೇ ಇದ್ದೀನಿ. ಓಕೆ. ಇನ್ನು ಸ್ವಲ್ಪ ಮೇಲೆ ತೆಗಿರಿ ಕೈನ. ಓಕೆ, ಟಚ್ ಫೀಲ್ ಆದ್ರೆ ಮಾತ್ರ. ಓಕೆನಾ? ವೆರಿ ಗುಡ್, ಪರ್ಫೆಕ್ಟ್. ಕಣ್ ತೆಗೀರಿ. ಥ್ಯಾಂಕ್ ಯು. ಅವ್ರು ಲಾಸ್ಟ್ ಟಚ್ ಮಾಡ್ಲಿಲ್ಲ. ಹೌದಾ? ಬಿಟ್ರೆ ಗೊತ್ತಾಗುತ್ತೆ ಅಂತ ಸುಮ್ಮನೆ ಲಾಸ್ಟ್ ಟಚ್ ಮಾಡ್ಲಿಲ್ಲ ಅವರು. ಟಚ್ ಫೀಲ್ ಆದ್ರೆ ಮಾತ್ರ. ಓಕೆನಾ? ನೀವು ಟಚ್ ಮಾಡೋದು ತೆಗಿಯಲ್ಲ ಸರ್, ನೀವ್ ಹೇಳಿ ತೆಗಿತಾ ಇದ್ದೆ, ನಾನು ನೋಡಿದ್ರೆ ಟಚ್ ಆಗ್ತೈತಲ್ಲಿ. ಬೇರೆ ಯಾರು ಹುಡುಗಿ ಗಿಡ್ಗಿ ಇತ್ತಲ್ಲ ಅಂತ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇಲ್ಲ, ನನ್ನ ಹತ್ರ ಆಕ್ಚುಲಿ ಒಂದು ಜೀನಿ ಇದೆ. ಜೀನಿ ಟಚ್ ಮಾಡುತ್ತೆ. ದಿನ ಈ ತರದ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂಚೂರು ಕೈ ಕಾಲೆತ್ತಿ ಅಟ್ಲೀಸ್ಟ್ ಎಕ್ಸರ್ಸೈಸ್ ನೀವು ಅದನ್ನ ಮಾಡಿಸ್ಬೇಕು ಅವರಿಗೆ. ಬಟ್ ವೆರಿ ನೈಸ್. ಥ್ಯಾಂಕ್ ಯು. ಅಂದ್ರೆ ತುಂಬಾ ಮ್ಯಾಜಿಕ್ ಆಗಿ ಕೆಲವೊಂದು ನೋಡಿದೀವಿ ನಾವು. ಇದೆಲ್ಲವೂ ಫ್ರೆಶ್ ಅನ್ನಿಸ್ತು ನಂಗೆ. ಅಂದ್ರೆ ತುಂಬಾ ಹೊಸದಾಗಿತ್ತು. ಅಂದ್ರೆ ಈಗ ಡಿಜಿಟಲ್ ಯುಗದಲ್ಲಿ ತುಂಬಾ ಜನ ತುಂಬಾ ತರ ಹಳೆ ವಿಡಿಯೋಗಳನ್ನು ನೋಡ್ಬಿಟ್ಟಿರ್ತಾರೆ. ಮೋಸ್ಟ್ ಪ್ರಾಬ್ಲಿ ನಿಮ್ಮ ವಿಡಿಯೋಗಳನ್ನು ನೋಡಿರಬಹುದು. ಬಟ್ ನಾವೇ ಸ್ವಂತ ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬಾ ಖುಷಿ ವಿಚಾರ. ನೀವು ಇವೆಂಟ್ಸ್ ಗಳಿಗೆಲ್ಲ ಮ್ಯಾಜಿಕ್ ಮಾಡ್ಕೊಡ್ತೀರಾ? ಹಾ, ಮ್ಯಾಜಿಕ್ ಮಾಡ್ತೀವಿ. ಯಾವುದೇ ಇವೆಂಟ್ಸ್ ಇದ್ರು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೋದು ನಾವು. ಹಾ, ಕೊಡಿ. ಹಾ. ಸೊ ನಾನು ಬಂದ್ಬಿಟ್ಟು ಈ ತರ ಒಳ್ಳೆ ಮ್ಯಾಜಿಕ್ ಮಾಡಬೇಕು ಅಂತ ತುಂಬಾ ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀನಿ. ಆ ಪ್ರಯತ್ನದಲ್ಲಿ ಈಗ ಈ ಮಟ್ಟಕ್ಕೆ ಬಂದಿದ್ದೀನಿ. ಇನ್ನ ಒಳ್ಳೆ ಮ್ಯಾಜಿಕ್ಗಳಿದೆ. ನಮ್ಮ ಊರಲ್ಲಿ ನಮ್ಮ ಜನರಿಗೆ ತೋರಿಸ್ಬೇಕು ಅನ್ನೋದು ನಾನು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಬೇರೆ 7 ವರ್ಷ ಅಮೆರಿಕಾದಲ್ಲಿದ್ದೆ. ಅಲ್ಲಿ ಇದನ್ನೆಲ್ಲ ತೋರಿಸಿ ಅವರೆಲ್ಲ ಸಂತೋಷ ಪಟ್ಟರು. ಬಟ್ ನಮ್ಮೂರಲ್ಲಿ ಮಾಡೋದು ಅದೊಂದು ಮಿಸ್ಸಿಂಗ್ ಇತ್ತು. ಸೊ ಇಲ್ಲಿ ಮಾಡಬೇಕು, ಇಲ್ಲಿ ಒಳ್ಳೆ ಮ್ಯಾಜಿಕ್ ತೋರ್ಸೋಣ ಅಂತ ಇಲ್ಲಿಗೆ ಬಂದಿರೋದು. ಇದೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನೀವು ರೋಟೀನ್ ಅಲ್ಲಿ ಏನಾದ್ರು ಪರ್ಟಿಕ್ಯುಲರ್ ಕೆಲವೊಂದು ಅಭ್ಯಾಸಗಳನ್ನ ಫಾಲೋ ಮಾಡ್ಬೇಕು. ಹೌದು, ಸ್ವಲ್ಪ ಅವು ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ಬೇಕು. ಅನ್ನಕ್ಕೆ ತುಪ್ಪ ಹಾಕಿ ತಿನ್ಬೇಕು. ಕರೆಕ್ಟ್, ಅದು ಒಂದಿದೆ. ಉಪ್ಪು ಕಡಿಮೆ ತಿನ್ಬೇಕು. ಕರೆಕ್ಟ್. ಪ್ರತಿದಿನ ಬೆಳಗ್ಗೆ 4 ಗಂಟೆ 4 ನಿಮಿಷ 4:44ಗೆ ಎದ್ದು ಒಂದು ಮಂತ್ರ ಹೇಳಬೇಕು. ಆದ್ರೆ there are some things which is more important for us. ಯಾವ ತರ ಅಂತಂದ್ರೆ we do some exercise. ಯಾವ ತರ ಎಕ್ಸರ್ಸೈಸ್ ಅಂದ್ರೆ to train our brain. ಹೆಂಗೆ ಹೇಳೋದು ಇದು, ಐ ವಿಲ್ ಶೋ ಯು ದ ಎಕ್ಸರ್ಸೈಸ್. ನೀವು ಟ್ರೈ ಮಾಡಿ. ಪುಟ್ ಹ್ಯಾಂಡ್ ಲೈಕ್ ದಿಸ್. ಹಿಂಗೆ ಇಟ್ಕೊಳ್ಳಿ, ನೀವು ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ, ಮೂವ್ ಮಾಡಿ, ಹಿಂಗೆ ಕ್ಲೋಸ್ ಮಾಡಿ, ಹಿಂಗೆ ಹಿಂಗೆ ಕ್ಲೋಸ್ ಮಾಡಿದ್ರೆ ಕೆಲವೊಬ್ಬರಿಗೆ ತಮ್ಮ ಮೇಲೆ ಬರುತ್ತೆ. ಇಲ್ಲ ಮೇಲೆ ತಮ್ಮ ಮೇಲೆ ಬರುತ್ತೆ. ಹಿಂಗೆ ಉಲ್ಟಾ ಮಾಡಿದ್ರೆ ಕೆಲವೊಬ್ಬರಿಗೆ ಈ ಲೆಫ್ಟ್ ತಮ್ಮ ಮೇಲೆ ಬರುತ್ತೆ. ಇಲ್ಲ ಮೇಲೆ ನೋಡಿ, ಬೆರಳು ಮಾತ್ರ ಚೇಂಜ್ ಆಗೋದು. ಸೊ ಹಿಂಗೆ ಇಟ್ಕೊಳ್ಳಿ ಹೇಳ್ತೀನಿ, ಹಿಂಗೆ ಇಟ್ಕೊಳ್ಳಿ ಹೇಳ್ತೀನಿ. ಇವಾಗ ಎಕ್ಸರ್ಸೈಸ್ ಹೇಳ್ತೀನಿ ನೋಡ್ಕೊಳ್ಳಿ. ಟಾಪ್ 2 ಫಿಂಗರ್ ಮಾತ್ರ ಓನ್ಲಿ ಒನ್ಸ್ ಈ ಥರ ಮಾಡಿ. ಹಂಗೆ ಇಲ್ಲಿಗೆ ಬಂದ್ಬಿಡಿ. ಸೆಕೆಂಡ್ 2 ಫಿಂಗರ್ಸ್, ಥರ್ಡ್, ಫೋರ್ತ್, ಟಾಪ್, ಸೆಕೆಂಡ್, ಥರ್ಡ್, ಫೋರ್ತ್, ಬ್ರಿಂಗ್ ಇಟ್ ಅಪ್. ಕೆಳಗಡೆ ತಗೊಂಡೋಗಿ
ನೋಡ್ತೀವಿ ಸರ್, ಮಾಡೋಕ್ಕಲ್ಲ. ಸೊ ಇದು ಏನಂತಂದ್ರೆ ಇಟ್ಸ್ ಎಕ್ಸಸೈಸ್, ಬ್ರೈನ್ ಎಕ್ಸಸೈಸ್ ಅಂತ ಹೇಳ್ತಾರೆ, ಅಥವಾ ಫಿಂಗರ್ ಎಕ್ಸಸೈಸ್ ಅಂತ ಹೇಳ್ತಾರೆ. ಈ ಪಿಯಾನೋ ಆಡ್ತಾರಲ್ಲ ಅವ್ರಿಗೆ ಎರಡು ಬೇರೆ ಬೇರೆ ಬಾರಿಸ್ಬೇಕಾಗುತ್ತೆ. ಸೊ ನಾವು ಸಹ ಅಷ್ಟೇ, ಈ ಕೈಯಲ್ಲಿ ಒಂದು ಮಾಡ್ತೀರಿ, ಈ ಕೈಯಲ್ಲಿ ಒಂದು ಮಾಡ್ತೀರಿ, ಓಕೆನಾ. ಸೊ ವಿ ವರ್ಕ್ ವಿತ್ ಬೋತ್ ದ ಹ್ಯಾಂಡ್ಸ್. ಸೊ ಇದು ಬಂದ್ಬಿಟ್ಟು ತುಂಬಾ ಉಪಯೋಗ ಆಗುತ್ತೆ ನಮಗೆ. ಇದು ನೋಡಕ್ ಈಸಿ, ಮಾಡಕ್ ಕಷ್ಟ. ಹೌದು. ವಿತ್ ಪ್ರಾಕ್ಟೀಸ್ ಇಟ್ ಇಸ್ ವೆರಿ ಈಸಿ. ನನಗೆ ಬಿಗಿನಿಂಗ್ ಅಲ್ಲಿ ಆಗಲಿಲ್ಲ, ಇಟ್ ಟುಕ್ 3 months ಅಷ್ಟೇ. ಸೊ ಬಟ್ ಇಲ್ಲೆಲ್ಲ ಯಾವ್ದೋ ನರ್ವ್ ಬ್ರೈನ್ ಕನೆಕ್ಟ್ ಇರುತ್ತೆ ಅಂತ ಇವಾಗ ಇದನ್ನ ಮಾಡುವಾಗ ನನಗೆ ಈ ಕೈ ಒಂದು ವರ್ಕ್ ಮಾಡ್ತಾರೆ, ಈ ಕೈ ಒಂದು ವರ್ಕ್ ಮಾಡ್ತಾರೆ. ಸೊ ದ ಟ್ರಾಫಿಕ್ ಇನ್ ಬಿಟ್ವೀನ್ ದ ಬ್ರೈನ್ ಇಸ್ ಟು ಹೈ. ಅದರಿಂದ ನನಗೆ ಬಂದ್ಬಿಟ್ಟು ಕೋಆರ್ಡಿನೇಷನ್ ತುಂಬಾ ಜಾಸ್ತಿ ಇರೋದ್ರಿಂದ ಐ ಕ್ಯಾನ್ ಡು ಲಾಟ್ ಆಫ್ ಸ್ಲೇಟ್ ಆಫ್ ಹ್ಯಾಂಡ್ಸ್ ವೆರಿ ಈಸಿಲಿ. ಅದೇ ವಿಷಯ. ಇವಾಗ ಹಿಂಗಿಟ್ಕೊಳ್ಳಿ, ಓಪನ್ ಮಾಡಿ, ಈ ಕೈ ಹಿಂಗಿಟ್ಕೊಳ್ಳಿ, ಈ ಕೈ ಹಿಂಗಿಟ್ಕೊಳ್ಳಿ, ಒಂದು ಕೈ ಹಿಂಗೆ, ಪರ್ಫೆಕ್ಟ್. ಸೊ ಈ ಸಿ ಟಫ್ ಇದೆ. ಸೊ ಇವರು ಇದನ್ನು ಮಾಡ್ತಿದ್ದಾರೆ. ಮೇ ಬಿ ಶಿ ಹ್ಯಾವ್ಸ್ ಲಿಟಲ್ ಬಿಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಬ್ರೈನ್ ಥಿಂಗ್. ಈಗ ನೆಕ್ಸ್ಟ್ ಸ್ಟೆಪ್ ತುಂಬಾ ಇಂಟ್ರೆಸ್ಟಿಂಗ್. ಹಿಂಗ್ ತಗೊಂಡೋಗಿ ಚೇಂಜ್ ಮಾಡಿ ಹಿಂಗ್ ತಗೊಂಡ್ ಬನ್ನಿ. ಸೊ ಇದೆಲ್ಲ ಲೆಫ್ಟ್ ಅಂಡ್ ರೈಟ್ ಬ್ರೈನ್ ಕೋಆರ್ಡಿನೇಷನ್ಗೋಸ್ಕರ ಮಾಡೋದು ಅಷ್ಟೇ. ಬೈಲ್ಯಾಟ್ರಲ್ ಮೂವ್ಮೆಂಟ್ಸ್ ಅಂತ ಬ್ರೈನ್ ಎಕ್ಸ್ಟ್ರಾ ಆಕ್ಟಿವ್ ಆಗುತ್ತೆ. ಅಫ್ಕೋರ್ಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾವು ಇದೆಲ್ಲ ಮಾಡಿಲ್ಲ ಅಂದ್ರೆ ನಮ್ಗೆ ಸ್ಲೇಟ್ ಆಫ್ ಹ್ಯಾಂಡ್ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯತೆನೇ ಇಲ್ಲ. ಸೊ ಇದೆಲ್ಲಾನೇ ನಮ್ಗೆ ಸ್ಲೇಟ್ ಆಫ್ ಹ್ಯಾಂಡ್ ಸ್ಟ್ರೆಂತ್ ಕೊಡೋದು. ತುಂಬಾ ಸ್ವಲ್ಪ ಮಕ್ಕಳಲ್ಲಿ ಸಿಕ್ಕಾಬಟ್ಟೆ ಡೈವರ್ಷನ್ಸ್ ಇತ್ತು, ಅವ್ರಿಗೆ ಫೋಕಸ್ ಇಶ್ಯೂ ಇತ್ತು ಅಂತಂದ್ರೆ ಯೋಗದಲ್ಲಿ ಕೆಲವೊಂದು ಮಾಡಿಸ್ತೀವಿ ಈ ತರದ ಎಕ್ಸರ್ಸೈಸ್. ಆಕ್ಚುಲಿ ತುಂಬಾ ಹೆಲ್ಪ್ ಆಗುತ್ತೆ. 100%. ನನಗೆ ಕೆಲವೊಂದು ವಿಷಯಗಳು ನೋಡಿದ್ದೀನಿ. ದೇರ್ ಆರ್ ಪೀಪಲ್ ಹೂ ಆರ್ ಮೆಂಟಲಿ ಡಿಸೇಬಲ್ಡ್, ಓಕೆನಾ. ಮ್ಯಾಜಿಕ್ ಅಂತ ಒಂದು ಕಮ್ಯುನಿಟಿನೇ ಇದೆ. ಅಲ್ಲಿ ಡಿಸೇಬಲ್ಡ್ ಪೀಪಲ್ ಬಂದ್ಬಿಟ್ಟು ಅವರು ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡ್ತಾರೆ. ಆಫ್ಟರ್ ದಟ್ ಅವ್ರ ಐಕ್ಯೂ ಟೆಸ್ಟ್ ಮಾಡಿದಾಗ ಅವ್ರ ಐಕ್ಯೂ ತುಂಬಾನೇ ಇನ್ಕ್ರೀಸ್ ಆಗಿದೆ. ಇದು ಗೊತ್ತಿರ್ಲಿಲ್ಲ. ಸೊ ಬೈ ಮ್ಯಾಜಿಕ್ ಐಕ್ಯೂ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಸ್ಟೇಜ್ಗೆ ಹೋಗ್ತಾರೆ, ಭಯ ಬರುತ್ತೆ, ಏನೋ ಯಾರು ಗೊತ್ತಿರೋ ವಿಷಯಗಳನ್ನ ಕಲಿತಾರೆ, ಅದರಿಂದ ಅವ್ರ ಐಕ್ಯೂ ಆಟೋಮೆಟಿಕ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದು ಪ್ರೂವನ್ ಆಗಿದೆ ತುಂಬಾ ಜಾಗದಲ್ಲಿ. ಓಕೆ, ಸೂಪರ್. ಈಗ ಇನ್ನೊಂದು ಮ್ಯಾಜಿಕ್ ಹೋಗೋಣ. ಓಕೆ, ಶೋರ್.